ಪಿತಾಮಹ ನೂರು ಕಲ್ಪರಮಾಪತಿಯ ಗುಣ ಜಪಿಸಿ ವಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿಯನಿಸಿ ಆಪರ ಬ್ರಹ್ಮನ ಸುನಾಭೀಕೂಪ ಸಂಭವ ನಾಮದಲ್ಲಿ ಮೆರೆವಾಪಯೋಚಾಸನ ಸಮೀರರಿಗಭಿನಮಿಪೆ ಸತತ ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಗದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 6. ಆ ಪಿತಾಮಹನ ನೂರು ಕಲ್ಪ ರಮಾಪತಿಯ ಗುಣ ಜಪಿಸಿ ವಲಿಸಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮದ್ ವಾಯುಗಳ ಮಹಾತ್ಮೆಯನ್ನೇ ಮುಂದುವರಿಸುತ್ತಾರೆ. ಸೃಷ್ಟಿಕಾಲದಲ್ಲಿ ಸೃಷ್ಟಿಕರ್ತನಾದ ಶ್ರೀ ಪರಮಾತ್ಮನು 200 ಮಂದಿ ರುಜುಗಳನ್ನು ಸೃಷ್ಟಿಗೆ ತರ್ತಾನೆ. ಅವರ ಪೈಕಿ 100 ಮಂದಿ ಸಾಧನ ಪೂರ್ವದಲ್ಲೂ 100 ಮಂದಿ ಸಾಧನಾ ಸ್ಥಿತಿಯಲ್ಲಿಯೂ ವಿದ್ಯಮಾನರಾಗಿರ್ತಾರೆ. ಸಾಧನಾ ಸ್ಥಿತಿಯಲ್ಲಿ ವಿದ್ಯಮಾನರಾಗಿರುವ 100 ಮಂದಿ ರುಜುಗಣದವರಲ್ಲಿ ಕಲ್ಕಿಯಿಂದ ಪ್ರಾರಂಭಿಸಿ ಚತುರ್ಮುಖ ಬ್ರಹ್ಮದೇವರ ಪರ್ಯಂತ 100 ಪದವಿ ಅಥವಾ ಸ್ಥಾನಗಳಲ್ಲಿರ್ತಾರೆ. ಬ್ರಹ್ಮದೇವರಿಗೆ 100 ಕಲ್ಪ ಸಾಧನ, ಇದರಿಂದ ಅವರಿಗೆ ಶತಾನಂದ ಅಂತ ಹೆಸರು. ಆ ಪದವಿಯೇ ಬ್ರಹ್ಮ ಪದವಿ. ಪಿತಾಮಹ ಸ್ಥಾನ ಪ್ರಸಕ್ತ ವಾಯುದೇವರು 99ನೆಯ ಪದವಿಯಲ್ಲಿದ್ದಾರೆ. ಅವರ ಹಿಂದಿನ ಲಾತವ್ಯರ ಸ್ಥಾನ 98. ಈ ರೀತಿ ಕಲ್ಕಿಯ ಸ್ಥಾನ ಮೊದಲನೆಯದು. ಪ್ರಸಕ್ತ ಬ್ರಹ್ಮಕಲ್ಪದಲ್ಲಿರುವ ಚತುರ್ಮುಖ ಬ್ರಹ್ಮದೇವರ ಕಲ್ಪಾವಸ್ಥಾನದಲ್ಲಿ ವಿರಜಾ ನದಿಯಲ್ಲಿ ಸ್ನಾನ ಮಾಡುವುದರ ದ್ವಾರ ಔಪಚಾರಿಕವಾಗಿದ್ದ ಲಿಂಗದೇಹ ಭಂಗವನ್ನು ಹೊಂದಿ ಮುಕ್ತರಾಗ್ತಾರೆ. ಬ್ರಹ್ಮವಾಯುವಾದಿಗಳು ರುಜುಗಳಿಗೆ ಕರ್ಮ ಸಂಬಂಧವೇ ಇಲ್ಲ. ಕರ್ಮ ಸಾಂಕೇತರಾದ ಪ್ರಾಕೃತ ಗುಣಾತ್ಮಕವಾದ ಲಿಂಗದೇಹವು ಅವರಿಗೆ ಔಪಚಾರಿಕವಾಗಿ ಮಾತ್ರ ಇದೆ. ದಗ್ಧಪಟದಂತೆ, ಅಂದರೆ ಸ್ಫುಟ ಬಟ್ಟೆಯಂತೆ ಇರುವುದು ಅವರಿಗೆ ಅದರ ಲೇಪ ಇಲ್ಲ. ರುಜುಗಳೆಲ್ಲರೂ ಸಿದ್ಧ ಸಾಧಕರು. ಅವರ ಸಾಧನೆ ಅಂದರೆ ಕೇವಲ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಭಗವತ್ ಕಾರ್ಯ. ಅತಿರೋಹಿತ ವಿಮಲ ವಿಜ್ಞಾನಿಗಳು. ಕಲ್ಪಾಂತದಲ್ಲಿ ಪ್ರಸಕ್ತ ವಾಯುದೇವರು ಸಲಿಂಗರಾಗಿ ಶ್ರೀ ಪರಮಾತ್ಮನ ಉದರ ಪ್ರವೇಶ ಮಾಡ್ತಾರೆ. ಆ ಮಹಾಪ್ರಳಯ ಕಾಲದಲ್ಲೂ ಅವರಿಗೆ ಜ್ಞಾನ ತಿರೋಧಾನವಿಲ್ಲ. ಮುಂದಿನ ಬ್ರಹ್ಮಕಲ್ಪದಲ್ಲಿ ಪದ್ಮನಾಭರೂಪಿ ಶ್ರೀಹರಿಯ ನಾಭಿ ಕಮಲ ಸಂಜಾತರಾಗಿ ಬ್ರಹ್ಮ ಪದವಿಗೆ ಬರ್ತಾರೆ. ಅಂದರೆ ಪ್ರಸಕ್ತ ಕಲ್ಪದ ಶ್ರೀ ವಾಯುದೇವರು ಭಾವಿ ಬ್ರಹ್ಮ ಪದವಿಗೆ ಬರುವರು. 99ನೆಯ ಬ್ರಹ್ಮಕಲ್ಪದಲ್ಲಿ ಶ್ರೀ ವಾಯುದೇವರು ಲಕ್ಷ್ಮೀಪತಿಯ ಗುಣೋಪಾಸನೆ ಮಾಡ್ತಾ ಸರ್ವಚೇತನರ ಸ್ಥೂಲ ದೇಹದವರಾಗಿದ್ದು ಅವರ ದ್ವಾರ ಪ್ರತಿದಿನ ಒಂದಕ್ಕೆ 21,600 ಸಂಖ್ಯಾಕವಾದ ಶ್ವಾಸ ಜಪಗಳನ್ನು ಮಾಡ್ತಾ ಸರ್ವಜೀವರ ಆಯಸ್ಸಿಗೆ ಕಾರಣರಾಗಿರ್ತಾರೆ. ಸರ್ವಜೀವರ ಆಯು ಪ್ರಮಾಣ ಶ್ರೀ ವಾಯುದೇವರು. ಸ್ಥೂಲ ದೇಹಗತವಾಗಿ ಅವರು ಮಾಡ್ತಾ ಇರೋ ಶ್ವಾಸ ಜಪವನ್ನು ಅವಲಂಬಿಸಿರ್ತದೆ. ಜೀವದ ಆಯಸ್ಸು ಎಷ್ಟೇ ಇರಲಿ, ಆ ಅವಧಿಯಲ್ಲಿ ಒಂದು ದಿನಕ್ಕೆ 21,600 ಶ್ವಾಸ ಜಪಗಳಂತೆ 100 ವರ್ಷಗಳಿಗೆ ಆಗುವ ಶ್ವಾಸ ಜಪಗಳನ್ನು ಜಪಿಸ್ತಾರೆ. ಅಲ್ಪಾಯುಷಿಗಳಲ್ಲಿ ಇದು ತ್ವರಿತವಾಗಿ ನಡೀತದೆ, ದೀರ್ಘಾಯುಷಿಗಳಲ್ಲಿ ಸಮಾನ ಪ್ರಮಾಣದಲ್ಲಿ ನಡೀತಾ ಇರ್ತದೆ. ಭಾವಿ ಬ್ರಹ್ಮರಾದ ಶ್ರೀ ಮುಖ್ಯ ಪ್ರಾಣದೇವರು ಅಸಮ ಪರಾಕ್ರಮಶಾಲಿಗಳು. ಶ್ರೀಹರಿಯ ಪ್ರಥಮಾಂಗಭೂತರು. ಶ್ರೀಶನ ಮುಖ್ಯ ಪ್ರತೀಕರಾದ ಶ್ರೀ ವಾಯುದೇವರು ತ್ರೇತಾಯುಗದಲ್ಲಿ ಹನುಮಂತನೆಂಬ ಹೆಸರಿನಿಂದ ಶ್ರೀ ವಾಯುದೇವರಿಂದ ಆಂಜನಾದೇವಿಯಲ್ಲಿ ಅವತರಿಸಿ ಶ್ರೀರಾಮಚಂದ್ರನ ಸೇವೆಯನ್ನು ಅತ್ಯದ್ಭುತವಾಗಿ ಎಸಗಿ ಶ್ರೀರಾಮ ಕಾರ್ಯ ದುರಂಧರರೆನಿಸಿದವರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಜ್ಞೆಯಿಂದ ಪಾಂಡುರಾಜನ ಪುತ್ರನಾಗಿ ಕುಂತಿದೇವಿಯಲ್ಲಿ ಭೀಮಸೇನಾಭಿಧಾನದಿಂದ ಅವತರಿಸಿ ಜರಾಸಂಧಾದಿ ದೈತ್ಯರ ವಧಾಯ ದ್ವಾರ ಯದುಕುಲ ಲಲಾಮನಾದ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದರು.
ಕಲಿಭೂಯಿಷ್ಠರಾದ ಪ್ರಸಕ್ತ ಕಲಿಯುಗದಲ್ಲಿ ಆಚಾರ್ಯ ಮಧ್ವರೆನಿಸಿ ಪಾಚಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರ ಪುತ್ರರಾಗಿ ಅವತರಿಸಿ ಕುಮತಗಳನ್ನು ಖಂಡಿಸಿ ಹರಿಮತವನ್ನು ಸ್ಥಾಪಿಸಿ ಶ್ರೀ ವೇದವ್ಯಾಸರ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಹೀಗೆ ಹನುಮ, ಭೀಮ, ಆನಂದ ಮುನಿ ಎಂದೆನಿಸಿ ಅವತಾರತ್ರಯಗಳಿಂದ ಪರಬ್ರಹ್ಮನ ಪ್ರಥಮ ದಾಸರಾಗಿ ಭಗವತ್ ಕಾರ್ಯ ಸಾಧಕರಾಗಿ ವೈಭವದಿಂದ ಮೆರೆದು ಮುಂದಿನ ಬ್ರಹ್ಮಕಲ್ಪದಲ್ಲಿ ಪದ್ಮನಾಭರೂಪಿ ಶ್ರೀಹರಿಯ ನಾಭಿ ಕಮಲ ಸಂಜಾತರಾಗಿ ಹಿರಣ್ಯ ಗರ್ಭನಾಮಕರಾಗಿ ಚತುರ್ಮುಖ ಬ್ರಹ್ಮ ಪದವಿಗೆ ಬರ್ತಾರೆ. ಅಂತಹ ಪ್ರಸಕ್ತ ಕಲ್ಪದಲ್ಲಿ ವಿರಾಜಮಾನರಾಗಿರುವ ಬ್ರಹ್ಮದೇವರು ಮತ್ತು ಭಾವಿ ಬ್ರಹ್ಮರಾಗಿರುವ ಶ್ರೀ ವಾಯುದೇವರು ಪ್ರತಿನಿತ್ಯವೂ ಅತ್ಯಂತ ಭಕ್ತಿ ಪುರಸ್ಸರವಾಗಿ ಇವರಿಗೆ ನಾನು ನಮಸ್ಕರಿಸುತ್ತೇನೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.